ಪ್ರಿಕಾಷನ್ ಮೇನ್ಲಿ ಮಕ್ಕಳೇ ಅಲ್ಲ. ಲೈಕ್ ಕಿಡ್ಸ್ ಏನು ಮಾಡ್ತಾರೆ, ಕೈಯಲ್ಲಿ ಪಟಾಕಿ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಜೊತೇಲಿ ಯಾರಾದರೂ ಇರಬೇಕು, ಮೇನ್ಲಿ ಜೊತೇಲಿ ಯಾರಾದರೂ ಇರಬೇಕು. ಅವ್ರು ಪಟಾಕಿ ಹೊಡಿತಿದ್ರೆ ಅವ್ರ ಜೊತೆ ನೋಡಬೇಕು, ದೂರದಿಂದ ಹೊಡಿಬೇಕು. ಹಿಂಗೆ ಏನಾಗುತ್ತೆ, ಆಲ್ಮೋಸ್ಟ್ ಚೆನ್ನಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಎಲ್ರಿಗೂ. ಯಾಕಂದ್ರೆ ಏನಾಗುತ್ತೆ, ಪಟಾಕಿ ಹೊಡೆದ ತಕ್ಷಣ ಅದ್ರ ಒಳಗಡೆ ಎಲ್ಲ ಕಲ್ಲಿರ್ತವೆ, ಕಿಡಿರ್ತವೆ, ಕಣ್ಣಲ್ಲಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೊಡಿದ್ರೆ ದೂರಾಗಿ ಹೊಡಿಬೇಕು. ಮಕ್ಕಳು ಎಸ್ಪೆಷಲಿ ಇದ್ದರೆ ಜೊತೆಲಿ ಯಾರಾದರೂ ಇರಬೇಕು. ಅದರ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದ್ರೆ ಪೇರೆಂಟ್ಸ್ ಅಂದರೆ ಅವರು ಮಕ್ಕಳೇ ಇದ್ದರೆ ಅವ್ರ ಜೊತೆಯಲ್ಲಿ ಇರಬೇಕು ಅಂತ ನೋಡ್ತಿರ್ಬೇಕು. ಅವ್ರ ಕೈಯಲ್ಲಿ ಅವರು ಏನು ಮಕ್ಕಳು ಏನು ಮಾಡ್ತಾರೆ, ಪೇರೆಂಟ್ ಗೊತ್ತಾರದೆ ಒಂದು ಪಟಾಕಿ ಕೈಯಲ್ಲಿ ಹಿಡ್ಕೊಂಡು ಏನೋ ಹಾರಿಸಿ ಕೈಯಲ್ಲಿ ಹೊಡ್ಕೊಂಡು ಬಿಡ್ತಾರೆ. ಕೈಯಲ್ಲಿ ಹೊಡ್ಕೊಂಡ್ಬಿಟ್ರೆ ಎಲ್ಲ ಫುಲ್ ಕೈ ಹೋಗ್ಬಿಡುತ್ತೆ, ಕಣ್ಣಲ್ಲೂ ಬಂದ್ಬಿಡುತ್ತೆ ಅದು. ಅದಕ್ಕೆ ಏನೇ ಪಟಾಕಿ ಆಗಲಿ ಅವರಿಂದ ದೂರ ಇಡಬೇಕು. ಅವ್ರಿಗೆ ಏನಾದರೂ ಕೊಟ್ಟರೆ ಅವ್ರ ಜೊತೆಯಲ್ಲಿ ಇರಬೇಕು, ಸ್ವಲ್ಪ ಸೂಪರ್ವಿಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಕಣ್ಣಿಗೆ ಹಾನಿ ಆದರೆ ಫಸ್ಟ್ ಕ್ಲೀನ್ ವಾಟರ್ ವಾಶ್ ಮಾಡ್ಕೋಬೇಕು. ಕ್ಲೀನ್ ವಾಟರಿಂದ ಯಾವುದೇ ಉಜ್ಜಬಾರ್ದು, ಯಾವುದೋ ಕೈಯಲ್ಲಿ ಹಿಂಗಾಗಿ ಉಜ್ಜೋದಿಲ್ಲ. ಕ್ಲೀನ್ ವಾಟರಿಂದ ಯಾವುದೇ ಉಂಡಿದೆ ಅದು ಕ್ಲೀನಾಗಿ ಮಾಡಬೇಕು. ಮಂಡೆಲ್ಲ ಸ್ವಲ್ಪ ತೆಗಿಬೇಕು. ಆದಷ್ಟು ಬೇಗ KR ಹಾಸ್ಪಿಟ್ಲ್ ಬನ್ನಿ, ಇಲ್ಲಾಂದರೆ ಲೋಕಲ್ ಯಾವ್ದು ನಿಮ್ಗೆ ಅವೈಲೇಬಲ್ ಇದ್ದರೆ ಅಲ್ಲಿ ಹೋಗ್ಬೋದು, ಹಂಗೇನಿಲ್ಲ. ಸರ್, ಈಗ ಹಾಸ್ಪಿಟಲಲ್ಲಿ ಏನೇನು ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅದನ್ನ ಎದುರಿಸಲಿಕ್ಕೆ ಯಾವ ರೀತಿ ಸಿದ್ಧಗೊಂಡಿದ್ದೀರಾ ವೈದ್ಯರು? ಕಣ್ಣಿಗೋಸ್ಕರ ಬೆಡ್ ಹಾಂ, ಪಟಾಕಿಗೋಸ್ಕರ ದಿವಾಲಿ ಅಲ್ಲ, 24 hours ಒಬ್ಬರು ಡಾಕ್ಟರ್ ಅವೈಲೇಬಲ್ ಇರ್ತಾರೆ. ಅದಕ್ಕೇನಿಲ್ಲ, ಬನ್ನಿ ನೋಡ್ತೀವಿ. ಎಲ್ಲ ಮಷಿನ್ಗಳಿರ್ತವೆ, ಟೆಸ್ಟ್ ಮಾಡ್ತೀವಿ. ಅದು ಹೆಂಗಿದೆ, ಎಷ್ಟು ಒಳಗಡೆ ಇದೆ, ಏನಾದರೂ ಆಗಿದೆ ಎಲ್ಲ ನೋಡಬೇಕಾಗುತ್ತೆ ಅಷ್ಟೇ. ಏನಾದರೂ ಇದ್ದರೆ ಅಲ್ಲೇ ಕ್ಲೀನ್ ಮಾಡೋಕ್ಕೆ ಇಲ್ಲೇ ಟ್ರೈ ಮಾಡ್ತೀವಿ. ಆಗಲಿಲ್ಲ ಅಂದರೆ ಅಡ್ಮಿಷನ್ ಕೊಟ್ಟು ಆಪರೇಷನ್ ಥಿಯೇಟರ್ ಎಲ್ಲ ಮಾಡ್ತೀವಿ. ಸಂದರ್ಭದಲ್ಲಿ ಎಕ್ಸ್ಟ್ರಾ ಬೆಡ್ಗಳ ಅವಶ್ಯಕತೆ ಇರುತ್ತೆ. ಹಾಂ, ಎಕ್ಸ್ಟ್ರಾ ಬೆಡ್ಡು ಎಷ್ಟು ಬೆಡ್ಗಳ ವ್ಯವಸ್ಥೆ ಆಗಿದೆ? ಎಟ್ ಪ್ರೆಸೆಂಟ್ 40 ಬೆಡ್ಸ್ ಇದ್ದಾವೆ, 40 ಬೆಡ್ಸ್ ಇದ್ದಾವೆ. ಬೇಕಾದರೆ ಬೇರೆ ಎಕ್ಸ್ಟ್ರಾ ಬೆಡ್ಸ್ ಅರೇಂಜ್ ಮಾಡ್ತೀವಿ, ಲೋಡ್ ಏನಾದರೂ ಜಾಸ್ತಿ. ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅದು ಇಂಥ ಸಂದರ್ಭದಲ್ಲಿ? ಅಂದರೆ ಎಲ್ಲರೂ ಆನ್ ಕಾಲ್ ಇರ್ತಾರೆ, ಎಲ್ಲರೂ ಇದ್ದೇ ಇರ್ತೀವಿ ನಾವು. ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ. ಓಕೆ ಸರ್. ಅಮಿತ್, ಡಾಕ್ಟರ್ ಅಮಿತ್.